ಸದನದಲ್ಲಿ ಈ ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣ ಏನಿದೆ ಅದು ಪ್ರತಿಧ್ವನಿಸಿದೆ. ಸುನಿಲ್ ಕುಮಾರ್ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಆತ ತೋರಿಸ್ತಾನೋ ಅಲ್ಲಿ ಎಲ್ಲಾ ಕಡೆಗಳಲ್ಲಿ ಅಗಿಯೋದಕ್ಕಾಗುತ್ತಾ? ಈಗಾಗಲೇ 16ರಿಂದ 17 ಕಡೆಗಳಲ್ಲಿ ಅಗ್ದಿದ್ದಾರೆ, 17 ಗುಂಡಿಗಳನ್ನ ಮಾಡಿದ್ದಾರೆ. ಎಲ್ಲಾಗಿದ್ರೂ ಏನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಆತ ಹೇಳಿದ ಕಡೆಯಲ್ಲೆಲ್ಲ ಹಾಗಾದ್ರೆ ಎಸ್ಐಟಿ ಗುಂಡಿಗಳನ್ನ ಅಗಿತಾ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯನ್ನು ತರಲಾಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಸದನದಲ್ಲಿ ಪ್ರತಿಧ್ವನಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರದಲ್ಲಿ ಮಾತಾಡಿದ್ದಾರೆ ಪರಮೇಶ್ವರ್. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದೀವಿ, ಒಂದು ಕಡೆಯಲ್ಲಿ ಸದನದಲ್ಲಿ ಚರ್ಚೆ, ಮತ್ತೊಂದು ಕಡೆಯಲ್ಲಿ ಎಸ್ಐಟಿಯಿಂದ ಶೋಧ. 13ನೇ ದಿನ ಏನೇನು ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ದಿನೇಶ್. ಅಶ್ವಿನಿ, 13ನೇ ಪಾಯಿಂಟ್ ನಲ್ಲಿ ಈಗಾಗಲೇ ಜಿಪಿಆರ್ ಯಂತ್ರದ ಮೂಲಕ ಶೋಧ ಕಾರ್ಯ ನಡೀತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಈ ಒಂದು 13ನೇ ಪಾಯಿಂಟ್ ಏನಿದೆ ಅಲ್ಲಿ ಈಗಾಗಲೇ ಶೋಧ ಕಾರ್ಯ ನಡೆದಿರುವಂತದ್ದು. ಆ ಒಂದು ಜಿಪಿಆರ್ ಯಂತ್ರ ನೋಡಬಹುದು. ಆ ಮೂಲಕ ಡ್ರೋನ್ ಮೌಂಟೆಡ್ ಜಿಪಿಆರ್ ಯಂತ್ರ ಅದು ಅಲ್ಲಿ ಈಗಾಗಲೇ ಅದನ್ನ ಗಾಳಿಯಲ್ಲಿ ಹಾರಿಸಿ ಏನೋ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂತದ್ದು. ಕೇವಲ 13 ಪಾಯಿಂಟ್ ಏನಿದೆ ಅದು ಮಾತ್ರವಲ್ಲದೆ ಆ ಭಾಗದ ಟ್ರಾನ್ಸ್ಫರ್ ಕಂಬ ಗಮನಿಸಬಹುದು. ಅಲ್ಲಿವರೆಗೂ ಕೂಡ ಶೋಧ ಕಾರ್ಯ ನಡೆಸಿರುವಂತದ್ದು. ಅಂದ್ರೆ ಈ ಟೇಪ್ ಕಟ್ಟಿದಂತಹ ಭಾಗ ಮಾತ್ರ ಅಲ್ಲದೆ ಅಲ್ಲಿವರೆಗೆ ಅಂದ್ರೆ ಬಹಳಷ್ಟು ದೂರದವರೆಗೂ ಕೂಡ ಶೋಧ ಕಾರ್ಯವನ್ನು ಈಗಾಗಲೇ ನಡೆಸಿರುವಂತದ್ದು. ಆ ಒಂದು ವ್ಯಕ್ತಿ ಕೂಡ ಇದ್ದಾನೆ, ಆ ದೂರದರ ವ್ಯಕ್ತಿಯನ್ನು ಕೂಡ ಆ ಭಾಗದಲ್ಲಿ ಗಮನಿಸಬಹುದು. ಆತ ಕೂಡ ತಂತ್ರಜ್ಞರಿಂದ ಒಂದಷ್ಟು ಅವರ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾನೆ. ಸ್ಥಳದಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ಇರುವಂತದ್ದು. ಬಹಳಷ್ಟು ಈ ಒಂದು ಪ್ಲೇಸ್ ಏನಿದೆ ಅದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಅಂದ್ರೆ 13ನೇ ಪಾಯಿಂಟ್ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಅಂದ್ರೆ 13ನೇ ಪಾಯಿಂಟ್ ಏನಿದೆ ಇದು ನೇತ್ರಾವತಿ ನದಿ ಪಕ್ಕದಲ್ಲಿ ಇದೆ. ಜೊತೆಗೆ ಈ ಒಂದು 13ನೇ ಪಾಯಿಂಟ್ ಪಕ್ಕದಲ್ಲಿ ವಿದ್ಯುತ್ ಕಂಬಗಳು ಕೂಡ ಹಾದು ಹೋಗುತ್ತೆ. ಹೀಗಾಗಿ ಈ ಒಂದು ಪಾಯಿಂಟ್ ಅನ್ನ ಉತ್ಖನನ ನಡೆಸಬೇಕಾದ್ರೆ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಸವಾಲು ಎದುರಾಗಿತ್ತು. ಹೀಗಾಗಿ ಆ ಬಳಿಕದಲ್ಲಿ ಎಕ್ಸ್ಪರ್ಟ್ಗಳ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಂಡಿದ್ರು. ಅಂದ್ರೆ 13ನೇ ಪಾಯಿಂಟ್ ಅನ್ನು ಯಾವ ರೀತಿಯಾಗಿ ಉತ್ಖನನ ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೆದಿತ್ತು. ಸದ್ಯ 13ನೇ ಪಾಯಿಂಟ್ ಏನು ಶೋಧ ಕಾರ್ಯ ನಡೀತಾ ಇರುವಂತದ್ದು. ಡ್ರೋನ್ ಮೌಂಟೆಡ್ ಜಿಪಿಆರ್ ಯಂತ್ರದ ಮೂಲಕ ಈಗಾಗಲೇ ಶೋಧ ಕಾರ್ಯ ನಡೆದಿರುವಂತದ್ದು. ಅದರ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ತಂತ್ರಜ್ಞರು ನೀಡ್ತಾ ಇರುವಂತದ್ದು. ಬೆಳಿಗ್ಗೆ ಆ ತಂತ್ರಜ್ಞರು ಬಂದು ಒಂದು ಪ್ರಾಯೋಗಿಕವಾಗಿ ಅದನ್ನ ಹಾರಾಟ ನಡೆಸಿದ್ರು. ನಿನ್ನೆಯೂ ಕೂಡ ಪ್ರಾಯೋಗಿಕ ಹಾರಾಟ ಆಗಿತ್ತು. ಇವತ್ತು ಈಗ ಅಧಿಕೃತವಾಗಿ ಈಗಾಗಲೇ ಹಾರಾಟ ನಡೆದು ಅದರ ಒಂದಷ್ಟು ಡೀಟೇಲ್ಸ್ ಗಳನ್ನ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ನೀಡ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಅದನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ಭಾಗದಲ್ಲಿ ಮುಸುಕುದಾರಿ ವ್ಯಕ್ತಿ ಕೂಡ ಇದ್ದಾನೆ. ಆತ ಕೂಡ ಒಂದಷ್ಟು ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಸವಾಲಿನ ಪಾಯಿಂಟ್ ಆಗಿತ್ತು. ಯಾಕಂದ್ರೆ ಆ ಭಾಗದಲ್ಲಿ ನದಿ ಕೂಡ ಇದೆ, ಜೊತೆಗೆ ಕಿಂಡಿ ಅಣೆಕಟ್ಟು ಇದೆ ಮತ್ತು ವಿದ್ಯುತ್ ಟ್ರಾನ್ಸ್ಫರ್ ಕಂಬಗಳು ಇರುವ ಕಾರಣಕ್ಕಾಗಿ ಬಹಳಷ್ಟು ಸವಾಲಾಗಿತ್ತು. ಈಗ ಸದ್ಯ ಆ ಒಂದು ಪಾಯಿಂಟ್ ಅನ್ನ ಜಿಪಿಆರ್ ಯಂತ್ರದ ಮೂಲಕ ಶೋಧ ಕಾರ್ಯ ಕೂಡ ಮಾಡಿರುವಂತದ್ದು. ಶೋಧ ಕಾರ್ಯದ ವೇಳೆಯಲ್ಲಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈ ಒಂದು ರಸ್ತೆ ಏನಿದೆ ಇದು ನೇತ್ರಾವತಿ ಸ್ನಾನಘಟ್ಟದಿಂದ ಆ ಭಾಗಕ್ಕೆ ತೆರಳುವಂತಹ ರಸ್ತೆ. ಇದು ಸಾಕಷ್ಟು ವಾಹನಗಳು ಸಂಚರಿಸುತ್ತೆ. ಆದ್ರೆ ಇವತ್ತು ಈ ಒಂದು ಯಂತ್ರದ ಮೂಲಕ ಶೋಧ ಕಾರ್ಯ ಮಾಡುತ್ತಿರುವ ಕಾರಣಕ್ಕಾಗಿ ಈ ಒಂದು ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಸದ್ಯ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಡ್ರೋನ್ ಹಾರಾಟ ಕೂಡ ಆಗಿರುವಂತದ್ದು. ಅದರ ನಂತರ ಒಂದಷ್ಟು ಅಪ್ಡೇಟ್ ಗಳನ್ನ ತಂತ್ರಜ್ಞರು ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅವರು ಚರ್ಚೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮುಂದೆ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ನಿರ್ಧಾರಗಳನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈ ಒಂದು ಡ್ರೋನ್ ಮಿಷನ್ ಏನಿದೆ ಇದು ಇದ್ರ ಹಾರಾಟ ಆಗ್ತಾ ಇದ್ದಂತೆ ಒಳಗೆ ಅಂದ್ರೆ ಭೂಮಿಯ ಒಳಗೆ ಹುದುಗಿದ್ದಂತ ಒಂದಷ್ಟು ವಸ್ತುಗಳು ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಇದೆ ಮತ್ತು ಯಾವ ಇದರಲ್ಲಿ ಇದೆ ಅನ್ನುವಂತ ಒಂದಷ್ಟು ನಿಖರತೆ ಕೂಡ ಈ ಒಂದು ಜಿಪಿಆರ್ ಯಂತ್ರದ ಮೂಲಕ ಗೊತ್ತಾಗುತ್ತೆ. ಏನಾದ್ರೂ ಅಲ್ಲಿ ಮೂಳೆಗಳು ಅಥವಾ ಎಲುಬಿನ ಪೀಸ್ಗಳು ಅಥವಾ ಬುರುಡೆಯ ಪೀಸ್ಗಳೇನಾದ್ರೂ ಕಂಡು ಬಂದಿದ್ರೆ ಆ ಬಳಿಕ ಅದನ್ನ ಉತ್ಖನನ ನಡೆಸಲು ಕೂಡ ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ ಕಾರ್ಮಿಕರು ಕೂಡ ತಯಾರಾಗಿ ಇರುವಂತದ್ದು. ಕಾರ್ಮಿಕರು ಬೆಳಿಗ್ಗೆ ಸುಮಾರು 8 ಜನ ಕಾರ್ಮಿಕರು ಕೂಡ ಇರುವಂತದ್ದು. ಜೊತೆಗೆ ಹಿಟಾಚಿಯನ್ನು ಕೂಡ ತರಿಸಲಿಕ್ಕೆ ವ್ಯವಸ್ಥೆ ಮಾಡಿರುವಂತದ್ದು. ಹಿಟಾಚಿ ಕೂಡ ಸದ್ಯದಲ್ಲೇ ಅಂದ್ರೆ ಹಿಟಾಚಿ ಅವರಿಗೂ ಕೂಡ ಸೂಚನೆ ನೀಡಿರುವಂತದ್ದು. ಅಂದ್ರೆ ಕರೆದ ತಕ್ಷಣ ಬರಬೇಕು ಅನ್ನುವಂತ ಸೂಚನೆ ನೀಡಿರುವಂತದ್ದು. ಸದ್ಯ ಹಿಟಾಚಿ ಕೂಡ ಸದ್ಯ ರೆಡಿ ಆಗಿದೆ. ಸದ್ಯ ಮುಂದೆ ಯಾವ ರೀತಿಯಾದಂತಹ ತೀರ್ಮಾನವನ್ನು
ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ಅಧಿಕಾರಿಗಳು ಒಂದಷ್ಟು ಚರ್ಚೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ GPR ಮಿಷನ್ ಅನ್ನು ಹಾರಿಸಿ ಇಲ್ಲಿ ಶೋಧ ಕಾರ್ಯ ನಡೆದಿರುವಂತದ್ದು. ಮುಂದಿನ ಹಂತಗಳಲ್ಲಿ SIT ಅಧಿಕಾರಿಗಳು ಮತ್ತಷ್ಟು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಅಶ್ವಿನಿ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. GPR ಕೂಡ ರೆಡಿ ಆಗಿದೆ. ನಿನ್ನೆ ಟ್ರಯಲ್ ರನ್ ನಡೆಸಿದ್ರು. ಇವತ್ತು ಅಸಲಿ ಶೋಧ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ, ಕುತೂಹಲ ಎರಡೂ ಕೂಡ ಇದೆ. ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕಾರ್ಮಿಕರು ಕೂಡ ಆ ರಾಡಾರ್ ನಲ್ಲಿ GPR ನಲ್ಲಿ ಏನಾದ್ರೂ ಪತ್ತೆ ಆದಂತಹ ಸಂದರ್ಭದಲ್ಲಿ, ಸೌಂಡ್ ಆದ್ರೆ ಬೀಪ್ ಆದಂತಹ ಸಂದರ್ಭದಲ್ಲಿ ಉತ್ಖನನ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ, ಕುತೂಹಲ ಎರಡೂ ಕೂಡ ಇದೆ. ಕಾದಷ್ಟೇ ನೋಡಬೇಕು. ಸದನದಲ್ಲಿ ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣ ಏನಿದೆ ಅದು ಪ್ರತಿಧ್ವನಿಸಿದೆ. ಸುನಿಲ್ ಕುಮಾರ್ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಆತ ತೋರಿಸ್ತಾನೋ ಅಲ್ಲಿ ಎಲ್ಲಾ ಕಡೆಗಳಲ್ಲಿ ಅಗಿಯೋದಕ್ಕಾಗುತ್ತಾ? ಈಗಾಗಲೇ 16ರಿಂದ 17 ಕಡೆಗಳಲ್ಲಿ ಅಗ್ದಿದ್ದಾರೆ. 17 ಗುಂಡಿಗಳನ್ನ ಮಾಡಿದ್ದಾರೆ. ಎಲ್ಲಾಗಿದ್ರೂ ಏನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಆತ ಹೇಳಿದ ಕಡೆಯಲ್ಲೆಲ್ಲ ಹಾಗಾದ್ರೆ SIT ಗುಂಡಿಗಳನ್ನ ಅಗಿತಾ ಹೋಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯನ್ನ ತರಲಾಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಸದನದಲ್ಲಿ ಪ್ರತಿಧ್ವನಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರದಲ್ಲಿ ಮಾತಾಡಿದ್ದಾರೆ ಪರಮೇಶ್ವರ್. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದೀವಿ, ಒಂದು ಕಡೆಯಲ್ಲಿ ಸದನದಲ್ಲಿ ಚರ್ಚೆ, ಮತ್ತೊಂದು ಕಡೆಯಲ್ಲಿ SIT ಇಂದ ಶೋಧ. 13ನೇ ದಿನ ಏನೇನು ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ದಿನೇಶ್. ಅಶ್ವಿನಿ, 13ನೇ ಪಾಯಿಂಟ್ ನಲ್ಲಿ ಈಗಾಗಲೇ GPR ಯಂತ್ರದ ಮೂಲಕ ಶೋಧ ಕಾರ್ಯ ನಡೀತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಈ ಒಂದು 13ನೇ ಪಾಯಿಂಟ್ ಏನಿದೆ ಅಲ್ಲಿ ಈಗಾಗಲೇ ಶೋಧ ಕಾರ್ಯ ನಡೆದಿರುವಂತದ್ದು. ಆ ಒಂದು GPR ಯಂತ್ರ ನೋಡಬಹುದು. ಆ ಮೂಲಕ ಡ್ರೋನ್ ಮೌಂಟೆಡ್ GPR ಯಂತ್ರ ಅದು. ಅಲ್ಲಿ ಈಗಾಗಲೇ ಅದನ್ನ ಗಾಳಿಯಲ್ಲಿ ಹಾರಿಸಿ ಏನೋ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂತದ್ದು. ಕೇವಲ 13 ಪಾಯಿಂಟ್ ಏನಿದೆ ಅದು ಮಾತ್ರವಲ್ಲದೆ ಆ ಭಾಗದ ಟ್ರಾನ್ಸ್ಫರ್ ಕಂಬ ಗಮನಿಸಬಹುದು. ಅಲ್ಲಿವರೆಗೂ ಕೂಡ ಶೋಧ ಕಾರ್ಯ ನಡೆಸಿರುವಂತದ್ದು. ಅಂದ್ರೆ ಈ ಟೇಪ್ ಕಟ್ಟಿದಂತಹ ಭಾಗ ಮಾತ್ರ ಅಲ್ಲದೆ ಅಲ್ಲಿವರೆಗೆ ಅಂದ್ರೆ ಬಹಳಷ್ಟು ದೂರದವರೆಗೂ ಕೂಡ ಶೋಧ ಕಾರ್ಯವನ್ನು ಈಗಾಗಲೇ ನಡೆಸಿರುವಂತದ್ದು. ಆ ಒಂದು ವ್ಯಕ್ತಿ ಕೂಡ ಇದ್ದಾನೆ. ಆ ದೂರದರ ವ್ಯಕ್ತಿಯನ್ನು ಕೂಡ ಆ ಭಾಗದಲ್ಲಿ ಗಮನಿಸಬಹುದು. ಆತ ಕೂಡ ತಂತ್ರಜ್ಞರಿಂದ ಒಂದಷ್ಟು ಅವರ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾನೆ. ಸ್ಥಳದಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SIT ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ಇರುವಂತದ್ದು. ಬಹಳಷ್ಟು ಈ ಒಂದು ಪ್ಲೇಸ್ ಏನಿದೆ ಅದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಅಂದ್ರೆ 13ನೇ ಪಾಯಿಂಟ್ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಅಂದ್ರೆ 13ನೇ ಪಾಯಿಂಟ್ ಏನಿದೆ ಇದು ನೇತ್ರಾವತಿ ನದಿ ಪಕ್ಕದಲ್ಲಿ ಇದೆ. ಜೊತೆಗೆ ಈ ಒಂದು 13ನೇ ಪಾಯಿಂಟ್ ಪಕ್ಕದಲ್ಲಿ ವಿದ್ಯುತ್ ಕಂಬಗಳು ಕೂಡ ಹಾದು ಹೋಗುತ್ತೆ. ಹೀಗಾಗಿ ಈ ಒಂದು ಪಾಯಿಂಟ್ ಅನ್ನ ಉತ್ಖನನ ನಡೆಸಬೇಕಾದ್ರೆ SIT ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಸವಾಲು ಎದುರಾಗಿತ್ತು. ಹೀಗಾಗಿ ಆ ಬಳಿಕದಲ್ಲಿ ಎಕ್ಸ್ಪರ್ಟ್ಗಳ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಂಡಿದ್ರು. ಅಂದ್ರೆ 13ನೇ ಪಾಯಿಂಟ್ ಅನ್ನು ಯಾವ ರೀತಿಯಾಗಿ ಉತ್ಖನನ ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೆದಿತ್ತು. ಸದ್ಯ 13ನೇ ಪಾಯಿಂಟ್